ಮೋಹನ್ ವಿಶ್ವ ಅವರೇ, ಮೊನ್ನೆನೂ ಇದೇ ವಿಚಾರ ಪ್ರಸ್ತಾಪ ಆಯಿತು ನಮ್ಮ ಚರ್ಚೆಯಲ್ಲಿ. ನನಗೆ ಬಿಜೆಪಿಯ ಕಡೆಯಿಂದ ಕನ್ವಿನ್ಸಿಂಗ್ ಆದಂಥ ಆನ್ಸರ್ ಬರ್ತಾ ಇಲ್ಲ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯೋಜನೆಯಲ್ಲಿ ತಪ್ಪುಗಳಿತ್ತು, ಯೋಜನೆಯನ್ನು ಸರಿ ಮಾಡಬೇಕಿತ್ತು, ಕರೆಕ್ಟು, ಅದನ್ನು ಯಾರೂ ಕೂಡ ವಿರೋಧಿಸ್ತಾ ಇಲ್ಲ. ಯೋಜನೆಯ ಸರಿ ಮಾಡುವ ಸಂದರ್ಭದಲ್ಲಿ ಹೆಸರು ಬದಲಾಯಿಸಬೇಕಾದಂಥ ಅಗತ್ಯ ಇರಲಿಲ್ಲ, ರದ್ದು ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ಸರಿ ಮಾಡಬಹುದಿತ್ತು, ನಿಯಮಗಳನ್ನು ಬಿಗಿ ಮಾಡಬಹುದಿತ್ತು, ರೇಷಿಯೋ ಚೇಂಜ್ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ಸರಿ ಮಾಡಬಹುದು, ಅದನ್ನು ಹಂಗೆ ಉಳಿಸ್ಕೊಳ್ಬಹುದಿತ್ತು. ಅದನ್ನು ಮಾಡದೆ ಹೆಸರು ಚೇಂಜು ರದ್ದು ಮಾಡಿದ್ರಿ, ನೀವು ಹೊಸದಾಗಿ ಜಾರಿಗೆ ಮಾಡಿದ್ರಿ. ಯಾಕೆ? ಅದರ ಉದ್ದೇಶ ಏನಾಗಿತ್ತು? ಅಲ್ಲ ರಕ್ಷತ್, ಇಲ್ಲಿ ಕೇವಲ ಹೆಸರು ಬದಲಾವಣೆ ಮಾಡೋದು ಮಾತ್ರ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇಲ್ಲ. ಅದು ಇಲ್ಲಿ ಇವ್ರು ಕುತ್ಕೊಂಡು ಹೇಳ್ಬೋದು ಅಷ್ಟೇ. ಅಲ್ಲ ರೇಷಿಯೋನು ಅಷ್ಟೇ, ಬರೀ ಹೆಸರು ರೇಷಿಯೋದಕ್ಕೆ ಮಾತ್ರ ಪ್ರತಿಭಟನೆ ಮಾಡ್ತಾ ಇಲ್ಲ. ಅವರು ಏನೇನು ಹೇಳಿದ್ರು, ಅವರು ಏನೇನು ಸುಳ್ಳುಗಳನ್ನ ಹೇಳಿದ್ರು. ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಬಂದ್ಬಿಟ್ಟು ಏನಂತ ಹೇಳಿದ್ರು, ಗ್ರಾಮೀಣ ಭಾಗದ ಉದ್ಯೋಗವನ್ನ ಕಸಿತಾ ಇದ್ದಾರೆ ಅಂತ ಹೇಳ್ಬಿಟ್ರು, ಗ್ರಾಮ ಪಂಚಾಯತಿ ಅಧಿಕಾರಗಳನ್ನ ಮೊಟಕುಗೊಳಿಸಲಾಗಿದೆ ಅಂತ ಹೇಳಿದ್ರು. ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ನೀವು ಒಂದು ಅಧಿವೇಶನನೇ ಕರಿತೀರ ಅಂದ್ರೆ ಹಾಗಾದ್ರೆ ಕೇವಲ ಬರೀ ಹೆಸರು ಚೇಂಜ್ ಡಿಸ್ಕಷನ್, ಆಮೇಲೆ 60-40ಗೋಸ್ಕರ ಒಂದು ಅಧಿವೇಶನ ಕರಿಬೇಕು. ಅದಕ್ಕೆ ಉತ್ತರ ಬೇಕಲ್ಲ, ಗೊತ್ತಾಯ್ತು? ಅದು ಮೂಲ ಪ್ರಶ್ನೆ ಅಲ್ವಾ? ಮೂಲ ಪ್ರಶ್ನೆ ಅದಲ್ಲ. ಮೂಲ ಪ್ರಶ್ನೆ ಎಚ್ ಕೆ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಅವರು ದಿಕ್ಕು ತಪ್ಪಿಸಿದ್ರು. ಮೂಲ ಪ್ರಶ್ನೆಗೆ ಉತ್ತರ ಬೇಕಲ್ಲ. ನೀವು 4-5 ಪ್ರಶ್ನೆಗಳು ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾ ಇದ್ದೀನಿ. ನಾನು ಮೊದಲನೇದಕ್ಕೆ ಉತ್ತರ ಕೊಟ್ಟೆ, ಕೇವಲ ಅದೊಂದನ್ನು ಮಾತ್ರ ಹೇಳ್ತಿಲ್ಲ. ಅವರು ಇಲ್ಲಿ ಕುತ್ಕೊಂಡು ಹೇಳ್ಬೋದು ಅಷ್ಟೇ. ಎಲ್ಲ ಸುಳ್ಳುಗಳೇ ಹೇಳ್ತಾ ಇರೋದು, ಆಯ್ತಲ್ಲ? ನೆಕ್ಸ್ಟ್, ಈಗ ಮಹಾತ್ಮ ಗಾಂಧಿ ಬಗ್ಗೆ ಇಷ್ಟೆಲ್ಲ ಮಾತಾಡೋಂಥವ್ರು ಇವರು. ಹಾಗಾದ್ರೆ ಸ್ಟಾರ್ಟಿಂಗ್ ಈ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದಾಗ ನೆಹರು ಹೆಸರು ಯಾಕಿಟ್ರು? ಅವಾಗ ಯಾಕೆ ಮಹಾತ್ಮ ಗಾಂಧಿ ಯೋಜನೆ ಇಟ್ಟಿಲ್ಲ? ಅವಾಗ ನೆಹರು ರೋಜ್ಗಾರ್ ಯೋಜನೆ ಅಂತಾನೆ ಇಟ್ಟಿದ್ದು, ಅದಾದ್ಮೇಲೆ ತಾನೇ ಮಹಾತ್ಮ ಗಾಂಧಿ ಅಂತ ಇಟ್ಟಿದ್ದು. ಇವ್ರು ಇಷ್ಟ ಬಂದಾಗ ಇವ್ರು ಬದಲಾವಣೆ ಮಾಡ್ಕೊಂಡಾಗ ಯಾರು ಮಾತಾಡಬಾರ್ದು, ಯಾರು ಕೇಳಬಾರ್ದು. ಈಗ ಬದಲಾವಣೆ ಮಾಡಿದ ತಕ್ಷಣ ಅವ್ರಿಗೆ ಎಲ್ಲ ಹತ್ಕೊಂಡ್ಬಿಡುತ್ತೆ ಮೈಮೇಲೆಲ್ಲ. ನೋಡಿ ಹಾಗಾದ್ರೆ ಏನಿದ್ರಲ್ಲಿ, ಹಾಗಾದ್ರೆ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಉದ್ಯೋಗದ ಹಕ್ಕನ್ನ ಕಿತ್ಕೊಳ್ಳಲಾಗಿದೆ ಅಂತ ಒಂದ್ ಕಡೆ ಸುಳ್ಳು ಹೇಳ್ತಾರೆ, ಇನ್ನೊಂದ್ ಕಡೆ ಗ್ರಾಮ ಪಂಚಾಯತ್ ಕಿತ್ಕೊಳ್ಳಲಾಗಿದೆ ಅಂತ ಸುಳ್ಳು ಹೇಳ್ತಾರೆ. ಇವತ್ತು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಪ್ಲಾನ್ ಮಾಡೋದು, ಪೇಮೆಂಟ್ ಮಾಡೋದು, ಮಾನಿಟರಿಂಗ್ ಮಾಡೋದು ಎಲ್ಲ ಕೂಡ ಗ್ರಾಮ ಪಂಚಾಯತಿನೇ. ತಿರ್ಗಾ ಬರೋದು ಯಾರ ಕಡೆ? ಅಂಡರ್ ಸೂಪರ್ವಿಷನ್ ಆಫ್ ಸ್ಟೇಟ್ ಗವರ್ನಮೆಂಟ್. ರೈಸ್ ಮಾಡಿರುವಂತ ಮೊದಲ 2 ಪ್ರಶ್ನೆಗೆ ಉತ್ತರ ಸಿಗಲಿ ಅಂತ ನಾನು ಭಾವಿಸ್ತೇನೆ. ವೀಕ್ಷಕರು ಕನ್ಫ್ಯೂಸ್ ಆಗೋದು. ಒಂದು ಹೆಸರು ಬದಲಾವಣೆಗೆ ಕಾರಣ, ಎರಡನೆಯದ್ದು ರೇಷಿಯೋ ಬದಲಾವಣೆ ಕಾರಣ. ಅಲ್ಲ, ನಾನು ಆಲ್ರೆಡಿ ಹೆಸರು ಬದಲಾವಣೆ ಹೇಳಾಯ್ತು, ಆಯ್ತಲ್ಲ? ಯಾಕೆ? ಅಲ್ಲ, ನಾನು ನಿಮ್ಗೆ ಹೇಳಲ್ಲ. ನಿಮ್ಗೆ ಹೇಳ್ತೀನಿ, ಮೊದಲನೇದಕ್ಕೆ ಹೇಳಾಯ್ತು. ಇವ್ರು ಬದಲಾವಣೆ ಮಾಡಿದಾಗ ಯಾರು ಮಾತಾಡಂಗಿಲ್ಲ, ನೆಹರು ಇಂದ ಮಹಾತ್ಮ ಗಾಂಧಿ. ನೀವು ಬದಲಾವಣೆ ಮಾಡಿದ್ ಯಾಕೆ ಅಂತ ಹೇಳಬೇಕಲ್ಲ? ಹೇಳ್ತೀನಿ ಕೇಳಿ. ಇದ್ರ ಪೂರ್ತಿ ಹೆಸರೇನು? VBG ರಾಮ್ಜಿ ಅಂದ್ರೇನು? ವಿಕಸಿತ ಭಾರತ್ ಗ್ರಾಮೀಣ ಆಜೀವಿಕಾ ಮಿಷನ್ ರೋಜ್ಗಾರ್ ಗ್ಯಾರಂಟಿ ಯೋಜನಾ ಅಂತ ಹೇಳ್ಬಿಟ್ಟು. ಮಹಾತ್ಮ ಗಾಂಧಿ ಅವ್ರ ಕನಸು ಏನಾಗಿತ್ತು? ಗ್ರಾಮಗಳು ಇಡೀ ದೇಶದಲ್ಲಿ ರಾಮರಾಜ್ಯ ಆಗಬೇಕು. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಗೋಬೇಕು, ಮಾತಾಡಂಗಿಲ್ಲ. ನೀವು ಹೆಸರು ಏನ್ ಬದಲಾವಣೆ ಕೊಡ್ತಾ ಇದೀನಿ. ಮಹಾತ್ಮ ಗಾಂಧಿ VBG ರಾಮ್ಜಿ ಅಂತ ಬಂದಾಗ ನಿಮಗೆ ಗಾಂಧಿ ಅವ್ರ ಕನಸು ಏನಾಗಿತ್ತು? ಗ್ರಾಮಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ, ಆಯ್ತಲ್ವಾ? ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಗ್ರಾಮಗಳ ಅಭಿವೃದ್ಧಿ ಆಗಲಿ ಅಂತ ಒಂದು ಯೋಜನೆ ಇದು. ಕರೆಕ್ಟ್, ಕಾಂಗ್ರೆಸ್ ಅವರೇ ತಂದಿದ್ದು, ತಗೊಳ್ಳಿ, ಕ್ರೆಡಿಟ್ ಅವರೇ ತಂದಿದ್ದು. ನಾನು ಅದ್ರ ಬಗ್ಗೆ ಏನು ಆಕ್ಷೇಪಣೆ ಎತ್ತದೇ ಇಲ್ಲ, ಬಿಕಾಸ್ ಮನಮೋಹನ್ ಸಿಂಗ್ ಟೈಮಲ್ಲಿ ಮಾಡಿದ್ದು. ಓಕೆನಾ? ಸೊ ಇವತ್ತು ನಿಮಗೆ ಒಂದು ವಿಕಸಿತ ಭಾರತ ಅಂತ ಕಲ್ಪನೆ ಇಟ್ಕೊಂಡು ನಾವು 2047 ನಂಬರ್ 1 ಆಗ್ಬೇಕು ಅಂತ ಇದ್ದಾಗ, ನಮಗೆ ಗ್ರಾಮಗಳ ಅಭಿವೃದ್ಧಿ ಮಹಾತ್ಮ ಗಾಂಧಿ ಕಲ್ಪನೆ ಮುಖ್ಯವಾಗಿದ್ದಾಗ ನಾವು ಗ್ರಾಮಗಳ ಅಭಿವೃದ್ಧಿ ವಿಚಾರದಲ್ಲಿ ತಗೊಂಡಂತ ಒಂದು ನಿರ್ಣಯ ಇದು. ಏನ್ ತಪ್ಪದ್ರಲ್ಲಿ? ಹಾಗಾದ್ರೆ ನಿಮ್ಗೆ ಆಯ್ತಲ್ಲ? ಹಾಗಾದ್ರೆ ಇವ್ರು ಇಂದಿರಾ ಕ್ಯಾಂಟೀನ್ ಅಂತ ಯಾಕೆ ಹೆಸರಿಟ್ರು? ಯಾಕೆ ಗಾಂಧಿ ಕ್ಯಾಂಟೀನ್ ಅಂತ ಇಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ? ಯಾಕಿಟ್ರು? ಇವ್ರು ಮಹಾತ್ಮ ಗಾಂಧಿ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅಷ್ಟೇ ಯಾಕೆ? ಮಹಾತ್ಮ ಗಾಂಧಿ ಅವ್ರ ಮೇಲೆ ಬಹಳ ಪ್ರೀತಿ ಇದ್ದಾಗ ಮಾತಾಡ್ತಾರಲ್ಲ. ಇನ್ನೂ ಒಂದು ವಾರನೂ ಆಗಿಲ್ಲ ಯಾರು ಅಬಕಾರಿ ಸಚಿವರದು ಸ್ಕ್ಯಾಂಡಲ್, ಆಡಿಯೋ ಲೀಕೇಜ್ ಆಗ್ಬಿಟ್ಟು ಮಹಾತ್ಮ ಗಾಂಧಿ ಅವರು ಎಂಡ ಕುಡಿಸ್ಬಿಡಿ, ಎಂಡ ಸಾರಿ ಸಹವಾಸ, ನಾನು ಹೇಳಿದ್ರೆ ಇವರ ಗಾಂಧಿ ಪ್ರೇಮ, ಗಾಂಧಿ ಆದರ್ಶ, ಗಾಂಧಿ ಪ್ರೀತಿ ನಮಗಿದೆ. ಏನಕ್ಕೆ ಅಂದ್ರೆ ಬರೀ ಭ್ರಷ್ಟಾಚಾರ ಮಾಡಕ್ಕಷ್ಟೇ, ಮತ್ತಿನ್ನೇನಕ್ಕೂ ಅಲ್ಲ. ಗೊತ್ತಾಯ್ತಲ್ಲ? 60-40 ಆ ವಿಚಾರಕ್ಕೆ ಬರ್ತೀನಿ, ಅವ್ರು ಅದನ್ನ ಮುಗಿಸ್ಲಿ. ಈ ಹಿಂದೆನೂ ಅಷ್ಟೇ ನಿಮಗೆ 90% 10% ಇತ್ತು, 75-25 ಇತ್ತು. ಮೆಟೀರಿಯಲ್ ಕಾಸ್ಟ್ ಅಲ್ಲಿ 75 ಸೆಂಟ್ರಲ್, 25 ಸ್ಟೇಟ್, ಲೇಬರ್ 100% ಇತ್ತು. 100% ಎಂಟರ್ ಯಾವತ್ತೂ ಅಷ್ಟೇ ಸೆಂಟರ್ ಮಾಡೇ ಇರಲಿಲ್ಲ. ಇದು ಜನ ಕ್ಲಾರಿಫಿಕೇಶನ್ ಇರಲಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 100 ಡೇಸ್ ಇಂದ 125 ಡೇಸ್ ಅಂತ ಇನ್ಕ್ರೀಸ್ ಮಾಡಿದಾಗ ಆ 125 ಡೇಸ್ ಮೇಲೆ ನೀವು 75% ಅಂತ ಹಾಕಿದ್ರೆ ಪ್ರಾಕ್ಟಿಕಲ್ ಆಗಿ ಬರೋದು ನಿಮಗೆ 80 ಡೇಸ್. ಸೊ ಲಿಟ್ರಲಿ ನಿಮಗೆ ಹಿಂದೆ 100, ಇವಾಗ 80. ಕೇಂದ್ರ ಸರ್ಕಾರದ ಕಡಿಮೆ ಆಗೋದು ಬರೀ 20 ದಿವಸ ಅಪ್ಪ.
25 ದಿವಸ ಅಲ್ಲ. ಇದು ಎರಡನೇ ಉತ್ತರ. ಮೂರನೇದು, ರಾಜ್ಯ ಸರ್ಕಾರವಾಗಿ ಇವರು ಇಂಪ್ಲಿಮೆಂಟೇಷನ್ ಏಜೆನ್ಸಿನೇ ಇವರೇ, ಪ್ಲಾನ್ ಮಾಡೋದು ಇವರೇ, ಮ್ಯಾನೇಜ್ ಮಾಡೋದು ಇವರೇ ಎಲ್ಲ ಮಾಡ್ಬೇಕಾದ್ರೆ ಅಕೌಂಟಬಿಲಿಟಿ ಇಲ್ವಾ, ಜವಾಬ್ದಾರಿ ಇಲ್ವಾ ಇವ್ರಿಗೆ? ಇವ್ರು ಜವಾಬ್ದಾರಿ ತಗೊಳ್ಳೋದೇ ಬೇಡವಾಗಂದ್ರೆ ಗಂಡಸರಿಗೆ ಹೆಂಗಸ ತರ ಸೀರೆ ಲೂಟಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.